ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ಸುಗಮವಾಗಲಿ ಅಂತ ಫ್ಲೈಓವರ್ಗಳನ್ನು ಕಟ್ಟಲಾಗ್ತಿದೆ. ಆದರೆ ಅದೇ ಫ್ಲೈಓವರ್ಗಳು ಈಗ ಮೃತ್ಯುಂಜಯನ ಆಹ್ವಾನ ಮಾಡ್ತಿವೆ. ಸ್ವಲ್ಪ ಯಾಮಾರಿದ್ರು ನೇರವಾಗಿ ಯಮನ ಪಾದ ಸೇರೋದು ಗ್ಯಾರಂಟಿ ಎನ್ನುವಂತಾಗಿದೆ ರಿಚ್ಮಂಡ್ ಸರ್ಕಲ್ ಫ್ಲೈಓವರ್ನ ಪರಿಸ್ಥಿತಿ. ಬಾಯಿ ತೆರೆದಿರೋ ಡೆಡ್ಲಿ ಹೋಲ್ಗಳು ಸವಾರರನ್ನ ಸ್ವಾಗತಿಸ್ತಿವೆ. ಅಷ್ಟಕ್ಕೂ ಜಿಪಿಗೆ ನಿದ್ದೆ ಮಾಡ್ತಿದ್ಯಾ? ಏನಿದು ಅಪಾಯಕಾರಿ ಫ್ಲೈಓವರ್ ಕತೆ? ನೋಡಿ ರಿಪೋರ್ಟ್ನಲ್ಲಿ. ಮೃತ್ಯು ಕೂಪವಾದ ರಿಚ್ಮಂಡ್ ಸರ್ಕಲ್ ಫ್ಲೈಓವರ್. ಸವಾರರ ಪ್ರಾಣಕ್ಕೆ ಕುತ್ತು ತಂದ ಅಧಿಕಾರಿಗಳ ನಿರ್ಲಕ್ಷ್ಯ. ಇದು ಬೆಂಗಳೂರಿನ ಪ್ರಮುಖ ಸಂಪರ್ಕ ಮಾರ್ಗವಾಗಿರೋ ರಿಚ್ಮಂಡ್ ಸರ್ಕಲ್ ಫ್ಲೈಓವರ್. ಸಾವಿರಾರು ವಾಹನಗಳು ಓಡಾಡೋ ಈ ರಸ್ತೆಯಲ್ಲಿ ಈಗ ಭಯದ ನೆರಳು ಆವರಿಸಿದೆ. ಕಳೆದ ಒಂದು ವಾರದಿಂದ ಫ್ಲೈಓವರ್ ಮೇಲಿಗೆ ಬೃಹತ್ ಗುಂಡಿಯೊಂದು ಸೃಷ್ಟಿಯಾಗಿದೆ. ಇದು ಸಾಮಾನ್ಯ ಗುಂಡಿಯಲ್ಲ. ಸ್ವಲ್ಪ ಯಾಮಾರಿದ್ರೂ ವಾಹನಗಳು ನೇರವಾಗಿ ಫ್ಲೈಓವರ್ನಿಂದ ಕೆಳಗೆ ಬೀಳುವಷ್ಟು ಅಪಾಯಕಾರಿಯಾಗಿದೆ. ಈ ಫ್ಲೈಓವರ್ನ ಅಗಲವೇ ಕೇವಲ 6.75 ಮೀಟರ್. 2 ವಾಹನಗಳು ಸರಿಯಾಗಿ ಕ್ರಾಸ್ ಆಗೋದಕ್ಕೆ ಇಲ್ಲಿ ಜಾಗವಿಲ್ಲ. ಇನ್ನು ಈ ಡೆಡ್ಲಿ ಗುಂಡಿಯಿಂದಾಗಿ ಈಗ ಒಂದೇ ವಾಹನ ಓಡಾಡುವುದು ಕಷ್ಟವಾಗಿದೆ. ಫ್ಲೈಓವರ್ನಲ್ಲಿ ನೀರು ಹೊರಹೋಗಲು ನಿರ್ಮಿಸಿದ್ದ ಚೇಂಬರ್ಗಳ ಮುಚ್ಚಳಗಳು ಕಿತ್ತು ಬಂದಿದ್ದು ಅವುಗಳ ಈಗ ಬೃಹತ್ ಗುಂಡಿಯಾಗಿ ಮಾರ್ಪಟ್ಟಿವೆ. ವಿಶೇಷವಾಗಿ ಬೈಕ್ ಸವಾರರ ಪಾಲಿಗೆ ಇದು ಸಾವಿನ ರಸ್ತೆಯಾಗಿದೆ. ವೇಗವಾಗಿ ಬರುವಾಗ ಗುಂಡಿ ಕಾಣದಿದ್ರೆ ಗಾಡಿ ಸ್ಕಿಡ್ ಆಗೋದು ಗ್ಯಾರಂಟಿ. ಇಲ್ಲಿ ಸ್ಕಿಡ್ ಆದ್ರೆ ಸವಾರರು ನೇರವಾಗಿ ಹಾರೋದು ಫ್ಲೈಓವರ್ ಕೆಳಗೆ. ಇನ್ನು ರಾತ್ರಿ ವೇಳೆಯಲ್ಲಂತೂ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ. ಕಡಿಮೆ ಬೆಳಕಿನಲ್ಲಿ ಈ ಗುಂಡಿ ಕಾಣದೆ ಸವಾರರು ಅಪಾಯಕ್ಕೆ ಸಿಲುಕ್ತಾ ಇದ್ದಾರೆ. ಈ ಗುಂಡಿಯನ್ನ ತಪ್ಪಿಸೋಕೆ ಹೋದ್ರೆ ಪಕ್ಕದ ಗೋಡೆಗೆ ಅಥವಾ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವ ಭೀತಿ ಇದೆ. ಒಟ್ಟಿನಲ್ಲಿ ನಗರದ ಹೃದಯ ಭಾಗದಲ್ಲಿ ಇಂತಹ ಭೀಕರ ಅಪಾಯ ಕಾದಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಮುಂದುವರೆದಿದೆ. ಜನರ ಜೀವಕ್ಕೆ ಬೆಲೆಯಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಇನ್ನಷ್ಟು ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸುವ ಕೆಲಸ ಮಾಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.